ಕ್ಷೇತ್ರಕ್ಕೆ ಹೋಗೋಣ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಮುಗಿಯದ ಗೊಂದಲ, ಸಾದಿಕ್ ಮನವೊಲಿಕೆ ಆದ್ರೂ ಕೂಡ ತಪ್ಪಿಲ್ಲ ಟೆನ್ಷನ್. ಮುಸ್ಲಿಂ ಮತದಾರರು ಕೈ ಕೊಡುವಂತ ಆತಂಕ ಇದೆಯಂತೆ. ಕ್ಷೇತ್ರದತ್ತ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಸುಳಿವೇ ಇಲ್ಲ. ಮೇನ್ಲಿ 3 ಇನ್ಸಿಡೆಂಟ್ ಹೇಳೋದಾದ್ರೆ, ನಾಮಿನೇಷನ್ ಸಂದರ್ಭದಲ್ಲಿ ಬರಲಿಲ್ಲ, ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಮುಸ್ಲಿಂ ಮುಖಂಡರು ಸಿಎಂ ರನ್ನ ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಬರಲಿಲ್ಲ, ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸುವಂತ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು ಕೂಡ ಜಮೀರ್ ಅಹಮದ್ ಖಾನ್ ಹೋಗ್ಲಿಲ್ಲ. ಈ 3 ಮೇನ್ ಇನ್ಸಿಡೆಂಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಜಮೀರ್ ಅಹಮದ್ ಖಾನ್ ಅವರಿಗೆ ಎಷ್ಟು ಮಟ್ಟಿಗೆ ಅಸಮಾಧಾನ ಇದೆ ಅನ್ನುವಂಥದ್ದು. ಕೇರಳ ಚುನಾವಣೆ ನೆಪ ಒಡ್ಡಿ ಹಾಜರಾಗ್ತಾ ಇಲ್ಲ ಜಮೀರ್. ಸ್ವಾಭಿಮಾನದ ಪ್ರಶ್ನೆ ಮುಂದಿಟ್ಟಿದ್ದಾರಂತೆ ಜಮೀರ್. ಎಸ್ ಮಲ್ಲಿಕಾರ್ಜುನ ವಿರುದ್ಧ ಸಿಟ್ಟಾಗಿರುವಂತದ್ದು ಜಮೀರ್. ಯಾಕೆಂದ್ರೆ ಎಸ್ ಮಲ್ಲಿಕಾರ್ಜುನ್ ಅವರು ಮಾತನಾಡಿದ್ರು, ಅವನ್ ಯಾರ್ರಿ ನಮ್ ಕ್ಷೇತ್ರಕ್ಕೆ ಬರಕ್ಕೆ ಅನ್ನುವಂಥದ್ದನ್ನೆಲ್ಲ ಮಾತನಾಡಿದ್ದಂತ ವಿಚಾರ ಇದೆಯಲ್ಲ, ಅವ್ರಿಗೆ ಅದು ಇನ್ಸಲ್ಟ್ ಆಗಿದೆ ಅಂತ. ಏಪ್ರಿಲ್ 3ರಂದು ಸಿಎಂ ಜೊತೆ ಜಮೀರ್ ಭಾಗಿಯಾಗ್ತಾರ ಅನ್ನುವಂಥ ಪ್ರಶ್ನೆ ಇದೆ, ಕಾದ್ ನೋಡ್ಬೇಕು. ಮುಸ್ಲಿಂ ಮತದಾರರ ಮನವೊಲಿಕೆಗೆ ಮುಂದಾಗ್ತಾರಾ? ಜಮೀರ್ ನಡೆ ಏನು? ದಾವಣಗೆರೆಯಲ್ಲಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಜಮೀರ್ ಬಂದ್ರೇನೆ ಅಲ್ಲೆಲ್ಲ ಮುಸ್ಲಿಂ ವೋಟ್ಗಳು ಸಾಲಿಡ್ ಆಗಿ ಬಂದ್ಬಿಡುತ್ತಾ ಹಾಗಾದ್ರೆ ಕಾಂಗ್ರೆಸ್ಗೆ ಅನ್ನುವಂಥ ಪ್ರಶ್ನೆ ಇದೆ. ಇನ್ಯಾರು ಕಾಂಗ್ರೆಸ್ ನಲ್ಲಿ ಮುಸ್ಲಿಂ ಮುಖಂಡರೇ ಇಲ್ವಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡುವಂಥದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಮುಸ್ಲಿಂ ಸಮುದಾಯದಲ್ಲಿ ಸ್ಟ್ರಾಂಗ್ ಲೀಡರ್ ಆಗಿದ್ದಾರೆ ಜಮೀರ್ ಎಲ್ರಿಗೂ ಗೊತ್ತಿರುವಂತದ್ದೇ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ದಾವಣಗೆರೆ ದಕ್ಷಿಣದಲ್ಲಿ ಸ್ಪೆಷಲಿ ಕಾಂಗ್ರೆಸ್ಗೆ ಬಿಗ್ಗೆಸ್ಟ್ ಚಾಲೆಂಜ್ ಅಂದ್ರೆ ಮುಸ್ಲಿಂ ಮತದಾರರನ್ನ ಮನವೊಲಿಸಬೇಕು ಅಂತ, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅವ್ರು ಗೆಲ್ಲುವಂತ ನಿಟ್ಟಿನಲ್ಲಿ. ಸೊ ಯಾವ ರೀತಿಯಾಗಿ ಟಾಸ್ಕ್ ಗಳನ್ನ ಕೊಟ್ಟಿದ್ರು ಕೂಡ ಅಲ್ಲಿ ಬಗೆಹರಿಸಕ್ಕೆ ಆಗ್ತಾ ಇಲ್ಲ ಆ ಸಮಸ್ಯೆಗಳನ್ನ. ಜಮೀರ್ ಬರ್ದಲೇ ಇರುವಂತದ್ದು ಎಷ್ಟು ದೊಡ್ಡ ಹಿನ್ನಡೆ ಅಂತ ಅನಿಸ್ತಾ ಇದೆ ಕಾಂಗ್ರೆಸ್ಗೆ. ಪೃಥ್ವಿರಾಜ್, ನಿಶ್ಚಿತವಾಗಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದಿನೇ ದಿನೇ ಕಗ್ಗಂಟಾಗ್ತಾ ಇದೆ. ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮುಸ್ಲಿಂ ಸಮುದಾಯದ ಮತವನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಇನ್ನಿಲ್ಲದ ಹರಸಾಹಸವನ್ನು ಮಾಡ್ತದೆ. ಇದೆಲ್ಲದರ ನಡುವೆ ಸಚಿವ ಜಮೀರ್ ಅಹಮದ್ ಅವರ ತಟಸ್ಥ ನಿಲುವು ಇದೆಯಲ್ಲ, ಇದು ಕಾಂಗ್ರೆಸ್ಗೆ ಸಾಕಷ್ಟು ಸಮಸ್ಯೆಯನ್ನು ಕೂಡ ತಂದೊಡ್ತಾ ಇದೆ. ಪ್ರಮುಖವಾಗಿ ಗಮನಿಸಬೇಕು, ಕಾಂಗ್ರೆಸ್ ಪಕ್ಷದಲ್ಲಿ ಈ ಬಾರಿ ಉಪಚುನಾವಣೆ ಎದುರಾದಂತಹ ಸಂದರ್ಭದಲ್ಲಿ ಮುಸ್ಲಿಮರು ಈ ಒಂದು ಕ್ಷೇತ್ರದ ಟಿಕೆಟ್ ಅನ್ನ ಕೇಳಿದ್ರು. ಆ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಬಹಳ ಉತ್ಸುಕರಾಗಿ ಮುಸ್ಲಿಂ ಸಮುದಾಯದ ಪರವಾಗಿ ಮಾತನಾಡ್ತಾ ಇದ್ರು, ಜೊತೆಗೆ ಟಿಕೆಟ್ ಅನ್ನ ಪಡೆಯುವಂತ ಉತ್ಸಾಹದಲ್ಲಿದ್ರು. ಅದೆಲ್ಲವೂ ಕೂಡ ನಿರಾಶೆಯಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರ ಹೇಳಿಕೆಗಳು ಕೂಡ ಸಚಿವ ಜಮೀರ್ ಅಹಮದ್ ಅವರಿಗೆ ಸಾಕಷ್ಟು ಇರುಸು ಮುರುಸನ್ನು ಕೂಡ ತಂದಿದೆ. ಇದೆಲ್ಲದರ ಕಾರಣಕ್ಕಾಗಿ ಸಚಿವ ಜಮೀರ್ ಅಹಮದ್ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಟಸ್ಥ ನಿಲುವನ್ನು ಹೊಂದಿದ್ದಾರೆ. ಏಪ್ರಿಲ್ 3ರಂದು ನಡೆಯುವಂತಹ ಪ್ರಚಾರ ಸಭೆಯಲ್ಲಿಯೂ ಕೂಡ ಅವರು ಭಾಗಿಯಾಗುವುದು ಡೌಟ್ ಅಂತ ಹೇಳಲಾಗ್ತದೆ. ಈ ಹಿಂದೆ ಏಪ್ರಿಲ್ 3ರ ಏನು ಚುನಾವಣಾ ಪ್ರಚಾರ ನಿಗದಿಯಾಗಿತ್ತಲ್ಲ, ಅದು ಚುನಾವಣಾ ಪ್ರಚಾರ ನಿಗದಿಯಾದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯರೊಂದಿಗೆ ಜಮೀರ್ ಅಹಮದ್ ಅವರು ಕೂಡ ಅಲ್ಲಿ ಹೋಗಿ ಮತಯಾಚನೆಯನ್ನು ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಆಗಿತ್ತು. ಅದು ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಆದರೆ ಕೇರಳದ ಪ್ರಚಾರದಲ್ಲಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಕರ್ನಾಟಕಕ್ಕೆ ಆಗಮಿಸುವುದೇ ಡೌಟ್ ಅಂತ ಹೇಳಲಾಗ್ತದೆ. ಜೊತೆಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅವರು ಮತ ಯಾಚನೆಯನ್ನು ಮಾಡುವಂತ ಸಾಧ್ಯತೆ ತೀರಾ ವಿರಳ ಅಂತ ಹೇಳಲಾಗ್ತದೆ. ಇದೆಲ್ಲದೂ ಕೂಡ ಕಾಂಗ್ರೆಸ್ಗೆ ಸಾಕಷ್ಟು ಪರಿಣಾಮವನ್ನು ಬೀರುವಂತ ಸಾಧ್ಯತೆ ದಟ್ಟವಾಗಿದೆ. ಇಲ್ಲಿ 2 ವಿಚಾರವನ್ನು ನಾವು ಗಮನಿಸಬೇಕು. ಈ ಹಿಂದಿನ ಚುನಾವಣೆಗಳಲ್ಲಿ ಬಿಜೆಪಿ ಮುಸ್ಲಿಂ ಮತವನ್ನ ಹೆಚ್ಚಾಗಿ ನಂಬಿಕೊಂಡಿರಲಿಲ್ಲ. ಜೊತೆಗೆ ಮುಸ್ಲಿಂ ಮತ ಬಾಹುಳ್ಯ ಇರತಕ್ಕಂತಹ ವಾರ್ಡ್ಗಳಲ್ಲಿ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಮತಯಾಚನೆಯನ್ನು ಕೂಡ ಮಾಡ್ತಿರಲಿಲ್ಲ. ಆದರೆ ಈ ಬಾರಿಯ ಉಪಚುನಾವಣೆಯಲ್ಲಿ ಬಿಜೆಪಿ ವಿಭಿನ್ನವಾಗಿರುವಂತಹ ಅಜೆಂಡಾವನ್ನು ಇಟ್ಟುಕೊಂಡು ಮತಯಾಚನೆಯನ್ನು ಮಾಡ್ತದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂತಹ ಘೋಷವಾಕ್ಯದೊಂದಿಗೆ ಬಿಜೆಪಿ ಮತಯಾಚನೆಯನ್ನು ಮಾಡ್ತಿರುವಂತದ್ದು ಇದು ಕಾಂಗ್ರೆಸ್ಗೆ ಹಿನ್ನಡೆಯನ್ನ ಉಂಟು ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಚರ್ಚೆಗಳು ಶುರುವಾಗಿದೆ. ಈ ಹಿಂದೆ ಚುನಾವಣಾ ಸಂದರ್ಭದಲ್ಲಿ 64 ಬೂತ್ ಏನಿತ್ತು, ಆ ಒಂದು ಬೂತ್ ನಲ್ಲಿ ಮುಸ್ಲಿಮರ ಮತ ಹೆಚ್ಚಿತ್ತು. ಅಂತ ಸಂದರ್ಭದಲ್ಲಿ ಆ ಬೂತ್ಗಳಲ್ಲಿ ಇವರು ಏಜೆಂಟ್ಗಳನ್ನೇ ನೇಮಕ ಮಾಡ್ತಿರಲಿಲ್ಲ. ಆದ್ರೆ ಈ ಬಾರಿ ಬಿಜೆಪಿ ಆ ಎಲ್ಲಾ ಬೂತ್ಗಳಲ್ಲಿಯೂ ಕೂಡ ಅಂದ್ರೆ 284 ಬೂತ್ಗಳಲ್ಲಿಯೂ ಕೂಡ ಏಜೆಂಟ್ಗಳನ್ನ ನೇಮಕ ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಜೊತೆಗೆ ಬಿಜೆಪಿ ವಿಭಿನ್ನ ರೀತಿಯಲ್ಲಿ ಮತಯಾಚನೆಯನ್ನ ಮಾಡ್ತಾ ಇದೆ. ಶ್ರೀಮಂತ ಮತ್ತು ಶ್ರೀಸಾಮಾನ್ಯ ಅನ್ನುವಂತ. ಕಾರ್ತಿಕ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಬಿಜೆಪಿ ವಿಚಾರಕ್ಕೆ ನೋಡೋಣ. ಶಾಮನೂರು ಕೋಟೆಯನ್ನ ಗೆಲ್ಲಿಕ್ಕೆ ಬಿಜೆಪಿ ಕೂಡ ಕಸರತ್ತನ್ನ ಮಾಡ್ತಾ ಇದೆ. ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ವಿಜೇಂದ್ರ ಅವರು. ಸಿದ್ದೇಶ್ವರ್, ರೇಣುಕಾಚಾರ್ಯ ಒಗ್ಗೂಡಿಸಿ ಸಭೆಯನ್ನ ಮಾಡಿದ್ರು. ಭಿನ್ನಾಭಿಪ್ರಾಯ ಮರೆತು ಒಗ್ಗಟ್ಟಿನ ಪ್ರಚಾರಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸಮುದಾಯವಾರು ನಾಯಕರ ಜೊತೆಗೂ ಕೂಡ ಸಭೆಯನ್ನ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಅಹಿಂದ ವರ್ಗಕ್ಕೆ ಟಿಕೆಟ್ ಅನ್ನ ಕೊಡಲಾಗಿದೆ. ಅಂದ್ರೆ ಇಲ್ಲಿ ST ಸಮುದಾಯಕ್ಕೆ ಶ್ರೀನಿವಾಸ ದಾಸಕರಿಯಪ್ಪ ಅವರು ST ಸಮುದಾಯದವರು, ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿರುವಂತದ್ದು. ಮೇನ್ ಆಗಿ ದಲಿತ ಸಮುದಾಯದ ವೋಟ್ಸ್ ಗಳನ್ನ, ಲಿಂಗಾಯತ ಸಮುದಾಯದ ವೋಟ್ಸ್ ಗಳನ್ನ, ST ಸಮುದಾಯದ ವೋಟ್ ಗಳನ್ನೆಲ್ಲ ಸೆಳೆಯುವಂತ ನಿಟ್ಟಿನಲ್ಲೇ ಆ ಒಂದು ಪ್ಲಾನ್ ಅನ್ನ, ಸ್ಟ್ರಾಟಜಿಯನ್ನ ಮಾಡಲಾಗಿರುವಂತದ್ದು. ಈ ಸಂದರ್ಭದಲ್ಲಿ ನಮ್ಮಲ್ಲಿರುವಂತ
ಒಗ್ಗಟ್ಟಿನ ಕೊರತೆ, ಹಿನ್ನಡೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪದೇ ಪದೇ ಒಗ್ಗಟ್ಟನ್ನ ಪ್ರದರ್ಶನ ಮಾಡುವಂತ ಕೆಲಸ ಆಗ್ತದೆ. ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ಕಾರ್ತಿಕ್, ಒಂದ್ ಕಡೆ ಕಾಂಗ್ರೆಸ್ಗೆ ಚಿಂತೆ ಆಗಿರುವಂತದ್ದು ಮುಸ್ಲಿಂ ಸಮುದಾಯ, ಮತ್ತೊಂದ್ ಕಡೆ ಬಿಜೆಪಿಗೆ ಪ್ರಾಬ್ಲಮ್ ಇದ್ದಿದ್ದು ಒಗ್ಗಟ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಈ ಕ್ಷೇತ್ರವನ್ನ ಗೆಲ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಚಾಲೆಂಜ್ ಆಗಿ ತಗೊಂಡಿದ್ದಾರೆ ಅಂತ. ಯಾಕೆಂದ್ರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ನುವಂತ ಆರೋಪಗಳು ಅಭ್ಯರ್ಥಿಗಳ ವಿಚಾರದಲ್ಲೂ ಕೂಡ ಕೇಳಿ ಬರ್ತಾ ಇತ್ತು ವಿಜೇಂದ್ರಗೆ. ಪೃಥ್ವಿ, ಸಹಜವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಗೂ ಕೂಡ ಗೆಲುವಿನ ಉತ್ಸಾಹ ಸಿಕ್ಕಿದೆ. ಅಂದ್ರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಿಕ್ಕಟ್ಟಿನ ಕಾರಣಕ್ಕಾಗಿ ಈ ಬಾರಿ ನಾವು ಈ ಒಂದು ಕ್ಷೇತ್ರವನ್ನ ಗೆಲ್ಲಬಹುದು ಅನ್ನುವಂಥ ವಿಶ್ವಾಸ ಮೂಡಿರುವಂಥ ಕಾರಣಕ್ಕಾಗಿ ಅವರು ಚುನಾವಣಾ ತಂತ್ರಗಾರಿಕೆಯನ್ನ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ನ್ಯೂನತೆಗಳನ್ನೇ ಬಳಕೆಯನ್ನು ಮಾಡಿಕೊಂಡು ಮತವನ್ನ ಗಳಿಸೋದಕ್ಕೆ ಬಿಜೆಪಿ ಹರಸಾಹಸವನ್ನು ಪಡ್ತದೆ. ಅದರಲ್ಲಿ ಪ್ರಮುಖವಾಗಿ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಬಿಜೆಪಿಯ ಭಿನ್ನಮತ ಏನಿತ್ತು ಅದನ್ನ ಆರಂಭದಲ್ಲಿ ಶಮನ ಮಾಡುವಂತ ಕೆಲಸವನ್ನು ಕೂಡ ವಿಜೇಂದ್ರ ಅವರು ಈಗಾಗಲೇ ಮಾಡಿದ್ದಾರೆ. ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪನವರನ್ನ ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ನಾಯಕರು ಪಣ ತೊಟ್ಟಂತೆ ಕಾಣಿಸ್ತದೆ. ಜೊತೆಗೆ ಬೇರೆ ಬೇರೆಯ ಮತವನ್ನು ಕೂಡ, ಅಂದ್ರೆ ಈ ಹಿಂದೆ ಕಾಂಗ್ರೆಸ್ನಲ್ಲಿ ಸಾಂಪ್ರದಾಯಿಕ ಮತ ಆಗಿರ್ತಕ್ಕಂಥ ಮುಸ್ಲಿಮರ ಮತವನ್ನು ಕೂಡ ಗಳಿಸೋದಕ್ಕೆ ಬಿಜೆಪಿ ಹರಸಾಹಸವನ್ನು ಪಡ್ತಾ ಇದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ನಾಯಕರ ನಡುವಿನ ಭಿನ್ನ ಮತವನ್ನು ಕೂಡ ಶಮನ ಮಾಡೋದಕ್ಕೆ ವಿಜೇಂದ್ರ ಅವರು ಈಗಾಗಲೇ ಬೇರೆ ಬೇರೆ ರೀತಿಯ ಸಭೆಗಳನ್ನು ಕೂಡ ಮಾಡಿದ್ದಾರೆ. ಆ ಒಂದು ಸಭೆಯಲ್ಲಿಯೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರೆಲ್ಲರಿಗೂ ಕೂಡ ಕಿವಿ ಮಾತನ್ನು ಹೇಳಿದ್ದಾರೆ. ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆಯನ್ನು ನಾವು ಗೆಲ್ಲಬೇಕಿದೆ. ಜೊತೆಗೆ ಈ ಬಾರಿ ಗೆಲ್ಲುವಂತ ವಾತಾವರಣವೂ ಕೂಡ ಇರುವಂತ ಕಾರಣಕ್ಕಾಗಿ ಈ ಬಾರಿ ನಾವು ಒಗ್ಗಟ್ಟಿನಿಂದ ಚುನಾವಣೆ ನಡೆಸಿದ್ರೆ ಈ ಬಾರಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಗೆಲ್ಲುವುದು ನಿಶ್ಚಿತ ಅನ್ನುವಂತ ರೀತಿಯಲ್ಲಿ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಬಿಜೆಪಿಗೆ ವರದಾನ ಆಗಿರುವಂತದ್ದು ಸಚಿವ ಜಮೀರ್ ಅಹಮದ್ ಅವರ ಮುನಿಸು ಅಂತ ಹೇಳ್ಬಹುದು. ಈಗಾಗಲೇ ಸಚಿವ ಜಮೀರ್ ಅಹಮದ್ ಅವರು ಈ ಕ್ಷೇತ್ರದತ್ತ ಸುಳಿದೇ ಇರತಕ್ಕಂಥ ಕಾರಣಕ್ಕಾಗಿ, ಜೊತೆಗೆ 13ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಆ ಒಂದು ಭಾಗದಲ್ಲಿ ಮುಸ್ಲಿಮರು ಕೂಡ ಈ ಒಂದು ಚುನಾವಣೆ ಕಣದಲ್ಲಿ ಇರತಕ್ಕಂಥ ಕಾರಣಕ್ಕಾಗಿ ಮುಸ್ಲಿಂ ಮತ ವಿಭಜನೆ ಆಗುವಂತ ಸಾಧ್ಯತೆ ಇದೆ. ಈ ಮುಸ್ಲಿಂ ಮತ ವಿಭಜನೆ ಆಗೋದನ್ನೇ ಎನ್ಕ್ಯಾಚ್ ಮಾಡಿಕೊಂಡು ಬಿಜೆಪಿ ಗೆಲ್ಲೋದಕ್ಕೆ ತಂತ್ರಗಾರಿಕೆಯನ್ನು ಮಾಡ್ಕೊಳ್ತಾ ಇದೆ. ಜೊತೆಗೆ ಮುಸ್ಲಿಂ ಮತ ವಿಭಜನೆಯ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಸಾಕಷ್ಟು ಹಿನ್ನಡೆ ಆಗಬಹುದು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಲೆಕ್ಕಾಚಾರಗಳಿವೆ. ಕಳೆದ ಬಾರಿ 27,000ಕ್ಕೂ ಅಧಿಕ ಮತದಿಂದ ಕಾಂಗ್ರೆಸ್ ಗೆದ್ದಿತ್ತು. ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ 2008ರಿಂದಲೂ ಕೂಡ ಸತತವಾಗಿ ಕಾಂಗ್ರೆಸ್ ಗೆಲ್ತಾನೆ ಬರ್ತಾ ಇತ್ತು. ಆದ್ರೆ ಅಂತರದ ಮಟ್ಟಿಗೆ ನೋಡೋದಾದ್ರೆ ಕಳೆದ ಬಾರಿ 27,000 ಏನು ಅಂತರ ಇತ್ತಲ್ಲ, ಆ ಒಂದು ಅಂತರ ಕಾಂಗ್ರೆಸ್ನಲ್ಲಿ ಬಂಡಾಯ ಇರತಕ್ಕಂಥ ಕಾರಣಕ್ಕಾಗಿ ಕಡಿಮೆ ಆಗಬಹುದು. ಜೊತೆಗೆ ಅದನ್ನೇ ನಾವು ಬಳಕೆ ಮಾಡಿಕೊಂಡ್ರೆ ಬಿಜೆಪಿ ಈ ಬಾರಿ ಗೆಲ್ಲಬಹುದು ಅನ್ನೋ ನಿಟ್ಟಿನಲ್ಲಿ ನಾಯಕರು ಚಿಂತನೆಯನ್ನು ಮಾಡಿದ್ದಾರೆ. ಅದೇ ಒಂದು ಕಾರಣಕ್ಕಾಗಿ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರವನ್ನು ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಕಾರ್ತಿಕ್, ಮೇಲೆ ಮಾಹಿತಿಗಾಗಿ.